Hi, I'm Kavarish from scoringtarget.com. In today's session, we are going to discuss SSLC Science Practice Question Paper with Key Answer Model 2 for 2023-24 academic year. ಆತ್ಮೀಯ ವಿದ್ಯಾರ್ಥಿಗಳ ಇವತ್ತಿನ ತರಗತಿಯಲ್ಲಿ ನಾವು 10ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ವಿಜ್ಞಾನದ ಒಂದು ಪ್ರಾಕ್ಟೀಸ್ ಕ್ವೆಶ್ಚನ್ ಪೇಪರನ್ನು ಸಾಲ್ವ್ ಮಾಡ್ತಿದ್ವಿ. ಈಗಾಗಲೇ ಎಲ್ಲ ವಿಷಯಗಳ ಪ್ರಾಕ್ಟೀಸ್ ಕ್ವೆಶ್ಚನ್ ಪೇಪರ್ಗಳ ಮಾಡೆಲ್ 2 ಮತ್ತು 3 ಪ್ರಶ್ನೆ ಪತ್ರಿಕೆಗಳನ್ನು ಸಾಲ್ವ್ ಮಾಡಿದ್ವಿ. ಸೊ ಆ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಆನ್ಸರ್ಗಳನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಅದರ ಲಿಂಕನ್ನು ಕಾಮೆಂಟ್ ಬಾಕ್ಸ್ ಹಾಕಿರ್ತೀನಿ, ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೋಬೋದು. ಜೊತೆಗೆ ಇವತ್ತು ನಾವು ಸಾಲ್ವ್ ಮಾಡ್ತಿರತಕ್ಕಂಥದ್ದು ಕೂಡ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ 2ನೇದು. ಸೊ ಮೊದಲೇ ಪ್ರಶ್ನೆ ಪತ್ರಿಕೆಯ ಲಿಂಕ್ ಕೂಡ ಕಾಮೆಂಟ್ ಬಾಕ್ಸಲ್ಲಿ ಇರುತ್ತೆ. ಇಲ್ಲಿ ಪ್ರಶ್ನೆ ಪತ್ರಿಕೆ ಜೊತೆಗೆ ಕೀ ಆನ್ಸರ್ ಕೂಡ ಇರುತ್ತೆ. ಸೊ ನಿಮ್ಮ ಎಕ್ಸಾಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಗರಿಷ್ಠ ಅಂಕಗಳು 80, ಸಮಯ 3 ಗಂಟೆ 15 ನಿಮಿಷ, ವಿಷಯ ವಿಜ್ಞಾನ, ತರಗತಿ 10ನೇ. ಸೊ ಮೊದಲನೇ ಭಾಗದಲ್ಲಿ ನಾವು ಭೌತ ವಿಜ್ಞಾನದ ಪ್ರಶ್ನೆಗಳನ್ನು ನೋಡ್ತಾ ಇದ್ದೀವಿ. ಮೊದಲಿನ ಪ್ರಶ್ನೆಗಳಲ್ಲಿ ಒಟ್ಟಾರೆ 4 ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇವೆ, ಒಂದೊಂದು ಅಂಕದ್ದು. ಮೊದಲನೇ ಪ್ರಶ್ನೆ, ಮಂಡಲದಲ್ಲಿ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಹಿಮ್ಮುಖಗೊಳಿಸುವ ಸಾಧನ ಯಾವುದು ಅಂತ ಪ್ರಶ್ನೆ ಇದೆ. ಇದರಲ್ಲಿ ಆಪ್ಷನ್ಗಾಗಿ ಎ ಅಮೀಟರ್, ಬಿ ವೋಲ್ಟ್ ಮೀಟರ್, ಸಿ ರಿಯೋಸ್ಟಾಟ್ ಮತ್ತು ದಿಕ್ಷರಿವರ್ತಕ ಅಂತ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ, ದಿಕ್ಷರಿವರ್ತಕ. ನೆಕ್ಸ್ಟ್ 2ನೇ ಪ್ರಶ್ನೆ, ನಿಮ್ನ ದರ್ಪಣದಲ್ಲಿ ನೇರ ಪ್ರತಿಬಿಂಬವನ್ನು ಪಡೆಯಲು ವಸ್ತುವನ್ನು ಇರಿಸಬೇಕಾದ ಸ್ಥಳ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ, ಧ್ರುವ ಮತ್ತು ಸಂಗಮ ಬಿಂದು ನಡುವೆ. 3ನೇ ಪ್ರಶ್ನೆ, ಯಾವುದರಲ್ಲಿ ವಿದ್ಯುತ್ ಪ್ರವಹಿಸಿದಾಗ ಏಕಕೇಂದ್ರೀಯ ವೃತ್ತಗಳಲ್ಲಿ ಕಾಂತಕ್ಷೇತ್ರ ಉಂಟಾಗುತ್ತದೆ. ಇಲ್ಲಿ ಸರಿಯಾದ ಉತ್ತರ ಎ ನೇರವಾಹಕ. 4ನೇ ಪ್ರಶ್ನೆ, ವಿಘಟನೆಯ ಪ್ರಕ್ರಿಯೆಯಿಂದ ರೂಪುಗೊಂಡ ಶಕ್ತಿಯ ರೂಪ ಯಾವುದು ಅಂತ. ಸೊ ಇದರಲ್ಲಿ ಸರಿಯಾದ ಉತ್ತರ ಬಿ ಜೈವಿಕ ರಾಶಿ. ಈಗ ಮೇನ್ ಕ್ವೆಶ್ಚನ್ ನಂಬರ್ 2 ಅಲ್ಲಿ 2 ಅಂಕದ ಒಂದು ಪ್ರಶ್ನೆ ಇದೆ. ಪ್ರಶ್ನೆ ನೋಡೋಣ. ಒಂದೊಂದು ಅಂಕದ 2 ಪ್ರಶ್ನೆಗಳಿವೆ, ಇದಕ್ಕೆ ಆಪ್ಷನ್ ಇರೋದಿಲ್ಲ. ವಿದ್ಯುತ್ ಮಂಡಲದಲ್ಲಿ ತೆರೆದ ಸ್ವಿಚ್ ಅನ್ನು ಸೂಚಿಸಲು ಬಳಸುವ ಸಂಕೇತವನ್ನು ಬರೆಯಿರಿ ಅಂತ. ಸೊ ಇಲ್ಲಿ ಸಂಕೇತವನ್ನು ಈ ಥರ ಬರೀತಾರೆ. ಇನ್ನು 6ನೇ ಪ್ರಶ್ನೆ, ಕೊಟ್ಟಿರುವ ಚಿತ್ರದಲ್ಲಿ ಅಯಸ್ಕಾಂತದ ಉತ್ತರ ಧ್ರುವವನ್ನು ಯಾವುದು ಸೂಚಿಸುತ್ತದೆ? ನಿಮ್ಮ ಉತ್ತರಕ್ಕೆ ಸೂಕ್ತ ಕಾರಣ ಕೊಡಿ. ಸೊ ಇಲ್ಲಿ ನಾವು ನೋಡ್ತಾ ಇದ್ವಿ, ಇಲ್ಲಿ ಎ ಮತ್ತು ಬಿ ಅಂತ ಈ ಥರ ಒಂದು ಚಿತ್ರವನ್ನು ಬಿಡಿಸಿ ಇರೋ ಉತ್ತರ ನೋಡ್ತಾ ಇದ್ವಿ. ಉತ್ತರ ಧ್ರುವವು ಬಿ ಆಗಿದೆ, ಏಕೆಂದರೆ ಕಾಂತೀಯ ಬಲರೇಖೆಗಳು ಉತ್ತರ ಧ್ರುವದಲ್ಲಿ ಉತ್ಸರ್ಜಿತವಾಗಿ ದಕ್ಷಿಣ ಧ್ರುವದಲ್ಲಿ ಲೀನವಾಗುತ್ತವೆ. ಇನ್ನು ಮೇನ್ ಕ್ವೆಶ್ಚನ್ ನಂಬರ್ 3, ಇಲ್ಲಿ 2 ಅಂಕದ 2 ಪ್ರಶ್ನೆಗಳಿವೆ. 7ನೇ ಪ್ರಶ್ನೆ, ಕೊಟ್ಟಿರುವ ಚಿತ್ರವನ್ನು ಗಮನಿಸಿ ಹಾಗೂ ಈ ಪ್ರಯೋಗವನ್ನು ವಿವರಿಸಿ ಅಂತ. ಸೊ ಉತ್ತರ ನೋಡಿ, ಒಂದು ದಂಡಕಾಂತವನ್ನು ಸುರುಳಿಯ ಒಳಗೆ ತಳ್ಳಿದಾಗ ಗ್ಯಾಲ್ಟನೋಮೀಟರ್ ಸೂಜಿ ವಿಚಲನೆ ಹೊಂದುತ್ತದೆ. ನಂತರ ದಂಡಕಾಂತವನ್ನು ಸುರುಳಿಯ ಒಳಗಿನಿಂದ ಹಿಂತೆಗೆದುಕೊಂಡಾಗ ಗ್ಯಾಲ್ಟನೋಮೀಟರ್ ಸೂಜಿ ಮೊದಲು ಚಲಿಸಿದ ದಿಕ್ಕಿಗೆ ವಿರುದ್ಧ ದಿಕ್ಕಿನಲ್ಲಿ ವಿಚಲನೆ ಹೊಂದುತ್ತದೆ. 8ನೇ ಪ್ರಶ್ನೆ, ನಮ್ಮ ವಿದ್ಯುತ್ ಪ್ರವಾಹನ ಉಪಯೋಗಿಸಿಕೊಂಡದ್ದು ಅಂದರೆ 30 ಸೆಕೆಂಡ್ಗಳಲ್ಲಿ ಉತ್ಪತ್ತಿಯಾಗುವ ಉಷ್ಣವನ್ನು ಕಂಡುಹಿಡಿದಂಥ ಪ್ರಶ್ನೆ ಇದೆ. ಸೊ ಫಾರ್ಮುಲಾಗೆ ಈ ಉತ್ತರವನ್ನು ನೀವು ಇಲ್ಲಿ ಸಾಲ್ವ್ ಮಾಡ್ಬೋದು. 15 kg ಅಂತ ನಾವು ಉತ್ತರವನ್ನು ಕಾಣ್ತಾ ಇದ್ದೀವಿ. ಇಲ್ಲಿ ಆಪ್ಷನ್ ಆಗಿ ನಿಮಗೆ ಇದೊಂದು ಪ್ರಶ್ನೆ ಕೂಡ ಇರುತ್ತೆ. ನಂತರ ಮೇನ್ ಕ್ವೆಶ್ಚನ್ ನಂಬರ್ 4 ಅಲ್ಲಿ 3 ಅಂಕದ 3 ಪ್ರಶ್ನೆಗಳಿವೆ, ಒಟ್ಟಾರೆ 9 ಅಂಕ. ಗೋಳೀಯ ದರ್ಪಣದ ವಕ್ರತಾ ಕೇಂದ್ರ ಎಂದರೇನು? ಉತ್ತರ, ಗೋಳೀಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈ ಗೋಳದ ಒಂದು ಭಾಗವಾಗಿದ್ದು ಈ ಗೋಳವು ಕೇಂದ್ರವನ್ನು ಹೊಂದಿರುತ್ತದೆ. ಈ ಕೇಂದ್ರ ಬಿಂದುವನ್ನು ದರ್ಪಣದ ವಕ್ರತಾ ಕೇಂದ್ರ ಎನ್ನುವರು. ಇದನ್ನು ಸಿ ಸಂಕೇತದಿಂದ ಸೂಚಿಸುವರು. ಬಿ, ನಿಮ್ನ ದರ್ಪಣದ 4 ಉಪಯೋಗಗಳನ್ನು ಬರೆಯಿರಿ ಅಂತ. ಸೊ ಉತ್ತರ ನೋಡೋಣ. ನಿಮ್ನ ದರ್ಪಣದ ಉಪಯೋಗಗಳು: ಟಾರ್ಚ್, ತಪಾಸಣಾ ದೀಪ ಮತ್ತು ವಾಹನಗಳ ಮುಂಭಾಗದ ದೀಪಗಳಲ್ಲಿ ಬಳಸುವರು. ದಂತವೈದ್ಯರು ರೋಗಿಗಳ ಹಲ್ಲನ್ನು ಪರೀಕ್ಷಿಸಲು ಬಳಸುವರು. ಸೌರ ಕುಲುಮೆಗಳಲ್ಲಿ ಬಳಸುವರು. ಕ್ಷೌರ ದರ್ಪಣಗಳಲ್ಲಿ ಬಳಸುವರು. ಆಪ್ಷನ್ ಆಗಿ ನಿಮ್ಗೆ ಇನ್ನೊಂದು ಪ್ರಶ್ನೆ ಇದೆ, ಮಸೂರದ ವರ್ಧನೆಯನ್ನು ಕಂಡುಹಿಡಿಯುವ ಸೂತ್ರ ಬರೆಯಿರಿ ಅಂತ. ಸರಿ ಉತ್ತರವನ್ನು ಕೂಡ ನೀವು ನೋಡ್ಬೋದು. ಆ ನಂತರ ಬಿ ಪ್ರಶ್ನೆಯಲ್ಲಿ ಪಿ ಮತ್ತು ಕ್ಯೂ ಎಂಬ 2 ವಿಧದ ಮಸೂರಗಳ ವರ್ಧನೆಯು ಕ್ರಮವಾಗಿ +0.33 ಮತ್ತು -2 ಆಗಿದೆ. ಈ 2 ವಿಧಗಳಲ್ಲಿ ಪ್ರತಿಬಿಂಬದ ಸ್ವಭಾವ ಬರೆಯಿರಿ ಅಂತ. ಸೊ ಉತ್ತರ, ಪಿ ಎಂಬ ಮಸೂರವು ನೇರ ಮತ್ತು ಚಿಕ್ಕದಾದ ಮಿಥ್ಯ ಪ್ರತಿಬಿಂಬವನ್ನು ಉಂಟು ಮಾಡುತ್ತದೆ. ಕ್ಯೂ ಎಂಬ ಮಸೂರವು ತಲೆ ಕೆಳಗಾದ ಮತ್ತು ದೊಡ್ಡದಾದ ಸತ್ಯ ಪ್ರತಿಬಿಂಬವನ್ನು ಉಂಟು ಮಾಡುತ್ತದೆ.
ಇನ್ನು 10ನೇ ಪ್ರಶ್ನೆಯಾಗಿ ಪಿನ ಮೊಸರದ ಸಂಗಮ ಬಿಂದು ಎಫ್ನಲ್ಲಿ ವಸ್ತುವನ್ನು ಇಟ್ಟಾಗ ಉಂಟಾಗುವ ಪ್ರತಿಬಿಂಬವನ್ನು ತೋರಿಸುವ ರೇಖಾಚಿತ್ರವನ್ನು ಬರೆದು ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವವನ್ನು ಬರೆಯಿರಿ. ಸೊ ಇಲ್ಲಿ ಚಿತ್ರವನ್ನು ನೋಡಿ, ಸ್ಥಾನ ಅನಂತ ದೂರದಲ್ಲಿ, ಗಾತ್ರ ಅತ್ಯಂತ ದೊಡ್ಡದು, ಸ್ವಭಾವ ಸತ್ಯ ಮತ್ತು ತಲೆ ಕೆಳಗಾದ. ಆಪ್ಷನ್ ಆಗಿ ನಿಮಗೆ ಇನ್ನೊಂದು ಪ್ರಶ್ನೆ ಇದೆ. ಪಿನ ದರ್ಪಣದ ಅನಂತದಲ್ಲಿ ವಸ್ತುವನ್ನು ಇಟ್ಟಾಗ ಉಂಟಾಗುವ ಪ್ರತಿಬಿಂಬವನ್ನು ತೋರಿಸುವ ರೇಖಾಚಿತ್ರವನ್ನು ಬರೆದು ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವವನ್ನು ಬರೆಯಿರಿ. ಸೊ ಚಿತ್ರವನ್ನು ನೋಡ್ಕೊಳ್ಳಿ. ಸ್ಥಾನ ಸಂಗಮ ಬಿಂದು ಎಫ್ನಲ್ಲಿ, ಗಾತ್ರ ಅತ್ಯಂತ ಚಿಕ್ಕದಾದ ಚುಕ್ಕಿ ಗಾತ್ರ, ಸ್ವಭಾವ ನಿತ್ಯ ಮತ್ತು ನೇರ. ಇನ್ನು 11ನೇ ಪ್ರಶ್ನೆಯಾಗಿ ಪವನ ಶಕ್ತಿ 2 ಅನುಕೂಲ ಮತ್ತು ಅನಾನುಕೂಲಗಳನ್ನು ಬರೆಯಿರಿ ಅಂತ ಇದೆ. ಸೊ ಅನುಕೂಲ ನೋಡಿದಾಗ ಪರಿಸರ ಸ್ನೇಹಿ, ನವೀಕರಿಸಬಹುದಾದ ಶಕ್ತಿಯ ಆಕಾರ, ಉತ್ತಮ ಕಾರ್ಯಕ್ಷಮತೆ, ಮರುಕಳಿಸುವ ವೆಚ್ಚವನ್ನು ಬಯಸೋದಿಲ್ಲ. ಇನ್ನು ಪವನ ಶಕ್ತಿಯ ಅನಾನುಕೂಲ ಏನು? ಟರ್ಬೈನ್ಗಳ ಜವವನ್ನು ನಿರ್ವಹಿಸಲು ಗಾಳಿಯ ಜವವು 15 km/h ಗಿಂತ ಹೆಚ್ಚಾಗಿರಬೇಕು. ಹೆಚ್ಚಿನ ಜಾಗದ ಅವಶ್ಯಕತೆ ಇದೆ. ಗೋಪುರ ಮತ್ತು ರೆಕ್ಕೆಗಳನ್ನು ಪ್ರಕೃತಿಯ ಅನಿಶ್ಚಿತ ಪರಿಣಾಮಗಳಾದ ಮಳೆ, ಸೂರ್ಯ, ಗಾಳಿಯನ್ನು ನಿರ್ವಹಿಸುವ ಅಥವಾ ರಕ್ಷಿಸುವ ಅವಶ್ಯಕತೆ ಇದೆ. ವರ್ಷದ ಹೆಚ್ಚಿನ ಕಾಲ ಗಾಳಿ ಬೀಸುವ ಸ್ಥಳಗಳಲ್ಲಿ ಸ್ಥಾಪಿಸಬೇಕು. ಬಿ ಪ್ರಶ್ನೆಯಾಗಿ ಜೈವಿಕ ಅನಿಲದ ಘಟಕಗಳನ್ನು ಬರೆಯಿರಿ ಅಂತ ಇದೆ. ಸೊ ಜೈವಿಕ ಅನಿಲದ ಮುಖ್ಯ ಘಟಕ ಮಿಥೇನ್. ನೆಕ್ಸ್ಟ್ ಮೇನ್ ಕ್ವೆಶ್ಚನ್ ನಂಬರ್ 5 4 ಅಂಕದ ಒಂದು ಪ್ರಶ್ನೆ ಇದೆ. 200 ವ್ಯಾಟ್ ಸಾಮರ್ಥ್ಯವನ್ನು ಹೊಂದಿರುವ ರೆಫ್ರಿಜರೇಟರನ್ನು ದಿನಕ್ಕೆ 6 ಗಂಟೆಗಳ ಕಾಲ, 100 ವ್ಯಾಟ್ ಸಾಮರ್ಥ್ಯವನ್ನು ಹೊಂದಿರುವ ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆಯನ್ನು ದಿನಕ್ಕೆ 3 ಗಂಟೆಗಳ ಕಾಲ ಬಳಸಿದಾಗ ಪ್ರತಿ ಕಿಲೋವ್ಯಾಟ್ಗೆ 3 ರಂತೆ 30 ದಿನಗಳವರೆಗೆ ಕಾರ್ಯನಿರ್ವಹಿಸುವ ಶಕ್ತಿಯ ಮೌಲ್ಯ ಅಂತ ಕೇಳಿದ್ದಾರೆ. ಸೊ ಅಲ್ಲಿ ನೀವು ಈ ವಿಡಿಯೋನ ಸ್ಟಾಪ್ ಮಾಡಿ ಉತ್ತರವನ್ನು ಓದ್ಕೋಬಹುದು. ಸೊ ಇದರಾದ ನಂತರ ಇನ್ನೊಂದು ಬಿ ಪ್ರಶ್ನೆ ಇದೆ. ರೆಫ್ರಿಜರೇಟರ್ ಮತ್ತು ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆಯನ್ನು ಸರಣಿಯಲ್ಲಿ ಜೋಡಿಸಿದಾಗ ಸರಿಯಾಗಿ ಕಾರ್ಯನಿರ್ವಹಿಸುತ್ತದೆಯೇ? ನಿಮ್ಮ ಉತ್ತರಕ್ಕೆ ಸೂಕ್ತ ಕಾರಣ ಕೊಡಿ. ಸೊ ರೆಫ್ರಿಜರೇಟರ್ ಮತ್ತು ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆಯನ್ನು ಸರಣಿಯಲ್ಲಿ ಜೋಡಿಸಿದಾಗ ರೆಫ್ರಿಜರೇಟರ್ ಮತ್ತು ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆಯನ್ನು ಸರಣಿಯಲ್ಲಿ ಸಂಪರ್ಕಿಸುವುದು ಅಪ್ರಾಯೋಗಿಕವಾಗಿದೆ. ಏಕೆಂದರೆ ಅವುಗಳು ಅಗತ್ಯವಿರುವ ವಿದ್ಯುತ್ ಪ್ರವಾಹ ಮತ್ತು ವೋಲ್ಟೇಜನ್ನು ದೊರೆಯುವುದಿಲ್ಲ. ಇನ್ನು ರೆಫ್ರಿಜರೇಟರ್ ಮತ್ತು ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆ ರೋಧಗಳು ಭಿನ್ನವಾಗಿರುತ್ತವೆ ಮತ್ತು ರೋಧಗಳು ಹೆಚ್ಚಾದಂತೆ ಸಂಭಾವ್ಯ ವಿದ್ಯುತ್ ಪ್ರವಾಹ ಕಡಿಮೆಯಾಗುತ್ತದೆ. ಅವುಗಳನ್ನು ಸರಣಿಯಲ್ಲಿ ಬಳಸಿದರೆ ಮಂಡಲದ ಒಟ್ಟು ರೋಧವು ಹೆಚ್ಚಾಗುತ್ತದೆ. ಪರಿಣಾಮವಾಗಿ ವಿದ್ಯುತ್ ಪ್ರವಾಹವು ಕಡಿಮೆಯಾಗುತ್ತದೆ ಮತ್ತು ಅದರಿಂದ ಪ್ರತಿ ಸಾಧನದ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹ ಕೂಡ ಕಡಿಮೆಯಾಗುತ್ತದೆ. ಇನ್ನು ಮಂಡಲ ಒಂದು ಉಪಕರಣ ಕಾರ್ಯನಿರ್ವಹಿಸದಿದ್ದರೆ ಇನ್ನೊಂದು ಉಪಕರಣವು ಕಾರ್ಯನಿರ್ವಹಿಸುವುದಿಲ್ಲ ಮತ್ತು ಅವು ಸರಿಯಾಗಿ ಕಾರ್ಯನಿರ್ವಹಿಸಲು ವ್ಯಾಪಕವಾಗಿ ವಿವಿಧ ಪ್ರಮಾಣದ ವಿದ್ಯುತ್ ಪ್ರವಾಹದ ಅಗತ್ಯವಿರುತ್ತದೆ. ಇನ್ನು 5ನೇ ಪ್ರಶ್ನೆಯಾಗಿ ಅಂದರೆ 5 ಅಂಕದೊಂದು ಪ್ರಶ್ನೆ ಇದೆ. ಇಲ್ಲಿ ನಿಮಗೆ ಎ ಮತ್ತು ಬಿ ಅಂತ 2 ಪ್ರಶ್ನೆ ಕೇಳಿದ್ದಾರೆ. ಸೂರ್ಯ ಮುಂಜಾನೆ ಕೆಂಪಾಗಿ ಕಾಣಲು ಕಾರಣವೇನು ಅಂತ ಪ್ರಶ್ನೆ. ಸೊ ಈ ಪ್ರಶ್ನೆಗೆ ಉತ್ತರ, ನೀಲಿ ಬಣ್ಣವು ಕಡಿಮೆ ತರಂಗಾಂತರವನ್ನು ಹೊಂದಿರೋದ್ರಿಂದ ಮತ್ತು ಕೆಂಪು ಬಣ್ಣವು ಹೆಚ್ಚು ತರಂಗಾಂತರವನ್ನು ಹೊಂದಿರೋದ್ರಿಂದ ವಾತಾವರಣದ ಬೆಳಕಿನ ಚದುರುವಿಕೆಯ ನಂತರ ಕೆಂಪು ಬಣ್ಣವು ನಮ್ಮ ಕಣ್ಣುಗಳನ್ನು ತಲುಪಲು ಸಾಧ್ಯವಾಗುತ್ತದೆ. ಆದ್ದರಿಂದ ಸೂರ್ಯನು ಮುಂಜಾನೆ ಕೆಂಪು ಬಣ್ಣದಲ್ಲಿ ಕಾಣಿಸಿಕೊಳ್ತಾನೆ. ಇನ್ನು ಬಿ ಪ್ರಶ್ನೆ, ಸಮೀಪ ದೃಷ್ಟಿ ದೋಷವು ದೂರದೃಷ್ಟಿ ದೋಷಕ್ಕಿಂತ ಹೇಗೆ ಭಿನ್ನವಾಗಿದೆ? ಉತ್ತರ, ಸಮೀಪ ದೃಷ್ಟಿ ಮತ್ತು ದೂರದೃಷ್ಟಿಯ ಲಕ್ಷಣಗಳು ನೀವು ವಸ್ತುವನ್ನು ನೋಡುವಲ್ಲಿ ತೊಂದರೆ ಹೊಂದಿರುವ ದೂರದ ವಿಷಯದಲ್ಲಿ ಭಿನ್ನವಾಗಿರುತ್ತದೆ. ಇನ್ನು ಸಮೀಪ ದೃಷ್ಟಿಯಾಗಿದ್ದರೆ ಹತ್ತಿರದ ವಸ್ತುಗಳು ಚೆನ್ನಾಗಿ ಕಾಣುತ್ತವೆ, ಆದರೆ ದೂರದ ವಸ್ತುಗಳು ಕಾಣದಿರಬಹುದು. ಇನ್ನು ದೂರದೃಷ್ಟಿಯಾಗಿದ್ದರೆ ದೂರದ ವಸ್ತುಗಳು ಚೆನ್ನಾಗಿ ಕಾಣುತ್ತವೆ, ಆದರೆ ಹತ್ತಿರದ ವಸ್ತುಗಳು ಕಾಣದಿರಬಹುದು. ಇನ್ನು ಬಿ ಭಾಗ ರಾಸಾಯನಿಕ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳಿವೆ. ಸೊ ಈ PDF ಪ್ರಶ್ನೆ ಪತ್ರಿಕೆಯ ಲಿಂಕ್ ನಿಮಗೆ ಕಾಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಕೂಡ ನೀವು ಡೌನ್ಲೋಡ್ ಮಾಡಿಕೊಂಡು ಕೂಡ ನೋಡ್ಕೋಬಹುದು. ಇಲ್ಲಿ 2 ಪ್ರಶ್ನೆಗಳಿವೆ. 1 ಅಂಕದ್ದು, ಸೋಡಿಯಂ ಸಲ್ಫೇಟ್ ಮತ್ತು ಬೇರಿಯಂ ಕ್ಲೋರೈಡ್ ದ್ರಾವಣಗಳನ್ನು ಮಿಶ್ರಣ ಮಾಡಿದಾಗ ಉಂಟಾಗುವ ಬಿಳಿ ವಸ್ತು ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಎ, ಬೇರಿಯಂ ಸಲ್ಫೇಟ್. ಇನ್ನು 15ನೇ ಪ್ರಶ್ನೆ, ಹಲ್ಲಿನ ಸವೆತವನ್ನು ತಡೆಗಟ್ಟಲು ನಿಯಮಿತವಾಗಿ ಹಲ್ಲುಜ್ಜುವ ಸಲಹೆ ನೀಡುತ್ತೇವೆ. ಹಲ್ಲುಜ್ಜುವ ಸಾಮಾನ್ಯವಾಗಿ ಬಳಸುವ ಟೂತ್ಪೇಸ್ಟ್ನ ಸ್ವಭಾವವೇನು? ಆಪ್ಷನ್ ಸಿ, ಪ್ರತ್ಯಾಮ್ಲೀಯವಾಗಿರುತ್ತದೆ. ಇನ್ನು ಮೇನ್ ಕ್ವೆಶ್ಚನ್ ನಂಬರ್ 8 ನಮಗೆ 4 ಅಂಕದ ಒಂದು ಪ್ರಶ್ನೆ ನೋಡ್ತಾ ಇದ್ದೀವಿ. ಒಂದು ದ್ರಾವಣದಲ್ಲಿ H+H2O+ ಅಯಾನ್ಗಳ ಸಂಖ್ಯೆ ಹೆಚ್ಚಾಗಿದೆ. ಈ ದ್ರಾವಣದ ಸ್ವಭಾವ ಮತ್ತು ರುಚಿಯನ್ನು ತಿಳಿಸಿ ಅಂತ. ಸೊ ಉತ್ತರ, ಆಮ್ಲೀಯ ಸ್ವಭಾವ ಮತ್ತು ಹುಳು ರುಚಿಯನ್ನು ಹೊಂದಿರುತ್ತದೆ. ನೆಕ್ಸ್ಟ್ 17ನೇ ಪ್ರಶ್ನೆಯಾಗಿ ಮೆಂಡೆಲಿಯವರವರ ಆವರ್ತ ನಿಯಮವನ್ನು ಬರೆಯಿರಿ ಅಂತ ಇದೆ. ಉತ್ತರ, ಧಾತುಗಳ ಗುಣಗಳು
ಅವುಗಳ ಪರಮಾಣು ರಾಶಿಯ ಆವರ್ತನೀಯ ಪುನರಾವರ್ತನೆಗಳು. 18ನೇ ಪ್ರಶ್ನೆ, ಅಯಾನಿಕ್ ಸಂಯುಕ್ತಗಳು ದ್ರವಿತ ಸ್ಥಿತಿಯಲ್ಲಿ ವಿದ್ಯುತ್ತನ್ನು ಹರಿಯಲು ಬಿಡುತ್ತವೆ, ಕಾರಣ ಕೊಡಿ. ಉತ್ತರ, ಏಕೆಂದರೆ ಅಯಾನಿಕ ಸಂಯುಕ್ತಗಳು ದ್ರವಿತ ಸ್ಥಿತಿಯಲ್ಲಿ ಅಯಾನುಗಳನ್ನು ಉಂಟು ಮಾಡುತ್ತವೆ. 19ನೇ ಪ್ರಶ್ನೆ, ಸುಣ್ಣದ ಕಲ್ಲಿನ ಉಷ್ಣ ವಿಭಜನ ಕ್ರಿಯೆಯ ರಾಸಾಯನಿಕ ಸಮೀಕರಣ ಬರೆಯಿರಿ ಅಂತ. ಸರಿ ಉತ್ತರವನ್ನು ನೀವು ನೋಡ್ಕೋಬಹುದು. ನೆಕ್ಸ್ಟ್ 2 ಅಂಕದ 3 ಪ್ರಶ್ನೆಗಳಿವೆ. ಕಬ್ಬಿಣದ ಒಂದು ಮಿಶ್ರಲೋಹವನ್ನು ಹೆಸರಿಸಿ, ಇದರ ಘಟಕ ಧಾತುಗಳನ್ನು ತಿಳಿಸಿ ಅಂತ ಇದೆ. ಉತ್ತರ, ಕಲೆರಹಿತ ಉಕ್ಕು, ಕಬ್ಬಿಣ, ನಿಕ್ಕಲ್ ಮತ್ತು ಕ್ರೋಮಿಯಂ. ಇನ್ನು ಮ್ಯಾಂಗನೀಸ್ ಉಕ್ಕು, ಕಬ್ಬಿಣ, ಮ್ಯಾಂಗನೀಸ್ ಮತ್ತು ಕಾರ್ಬನ್. ಆಪ್ಷನ್ ಆಗಿ ನಿಮಗೆ ಇನ್ನೊಂದು ಪ್ರಶ್ನೆ ಇದೆ, ಥರ್ಮೈಟ್ ಕ್ರಿಯೆ ಎಂದರೇನು, ಇದರ ಒಂದು ಅನ್ವಯ ತಿಳಿಸಿ. ಉತ್ತರ, ಅಲ್ಯೂಮಿನಿಯಂನೊಂದಿಗೆ ಕಬ್ಬಿಣದ ಆಕ್ಸೈಡ್ನ ಪರಿವರ್ತನೆ ಥರ್ಮೈಟ್ ಕ್ರಿಯೆ ಎನ್ನುವರು. ರೈಲ್ವೆ ಹಳಿಗಳು ಅಥವಾ ಮುರಿದ ಯಂತ್ರ ಭಾಗಗಳ ಜೋಡಣೆಯಲ್ಲಿ ಬಳಸುತ್ತಾರೆ. ಇನ್ನು ನೀರಿನ ವಿದ್ಯುತ್ ವಿಭಜನೆಯ ಚಿತ್ರ ಬರೆದು ಪ್ರಣಾಳ ಹಾಗೂ ಗ್ರಾಫೈಡ್ ದಂಡವನ್ನು ಗುರುತಿಸಿ ಅಂತ ಇದೆ. ಸೊ ಇಲ್ಲಿ ಪ್ರಣಾಳವನ್ನು ಗುರುತಿಸ್ತಾ ಇದ್ದೀವಿ ಹಾಗೂ ಗ್ರಾಫೈಡ್ ದಂಡವನ್ನು ಇಲ್ಲಿ ಕಾಣ್ತಾ ಇದೆ. ಇನ್ನು ಕೊಟ್ಟಿರೋ ಕೋಷ್ಟಕವನ್ನು ಗಮನಿಸಿ. ಧಾತುಗಳು PQR, ಪರಮಾಣು ಸಂಖ್ಯೆ 11, 17, 19. ಒಂದೇ ರೀತಿಯ ಲಕ್ಷಣಗಳು ಹೊಂದಿರುವ ಧಾತುಗಳು ಯಾವುವು? P ಮತ್ತು R. ಇನ್ನು ಹೆಚ್ಚು ಪರಮಾಣು ಗಾತ್ರವನ್ನು ಹೊಂದಿರುವ ಧಾತು ಯಾವುದು ಮತ್ತು ಏಕೆ? ಉತ್ತರ, R ಧಾತು ಹೆಚ್ಚು ಪರಮಾಣು ಗಾತ್ರವನ್ನು ಹೊಂದಿದೆ, ಏಕೆಂದರೆ ಕವಚಗಳ ಸಂಖ್ಯೆ ಹೆಚ್ಚು. ನೆಕ್ಸ್ಟ್ ಮೇನ್ ಕ್ವೆಶ್ಚನ್ ಬಟನ್ನಲ್ಲಿ 3 ಅಂಕದ 3 ಪ್ರಶ್ನೆಗಳಿವೆ. ನೋಡೋಣ. 23ನೇ ಪ್ರಶ್ನೆಯಲ್ಲಿ ಒಂದು ಅನುರೂಪ ಶ್ರೇಣಿಯ ಮೊದಲ ಹೈಡ್ರೋಕಾರ್ಬನ್ ಅಣುಸೂತ್ರ C2H2. ಈ ಶ್ರೇಣಿಯ 3ನೇ ಸದಸ್ಯನ ಅಣುಸೂತ್ರ, ರಚನಾ ಸೂತ್ರ ಮತ್ತು ಹೆಸರನ್ನು ಬರೆಯಿರಿ ಅಂತ ಇದೆ. ಸೊ ನೀವು ನೋಡ್ಕೊಳ್ಳಿ. ಈಗಾಗಲೇ ಪ್ರಶ್ನೆ ಪ್ರತಿಕೆ ನಾವು 50% ಸಾಲ್ವ್ ಮಾಡಿದ್ವಿ. ನೆಕ್ಸ್ಟ್ ಬರ್ತಕ್ಕಂಥ ಪ್ರಶ್ನೆಗಳಲ್ಲಿ ನಾವು ಲೋಹದ ಒಂದು ಹಬೆಯ ವರ್ತನೆ ತೋರಿಸುವ ಚಿತ್ರಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಇದೆ. ಆನಂತರ 4 ಅಂಕದ ಪ್ರಶ್ನೆಯಲ್ಲಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಒಂದು ತಯಾರಿಕೆಯ ಬಗ್ಗೆ ಪ್ರಶ್ನೆ ಇದೆ. ಆಮೇಲೆ ಸಿ ಸೆಕ್ಷನಲ್ಲಿ ಜೀವ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳಿವೆ. ಸೊ ಇವುಗಳನ್ನು ನೀವು PDF ಅಲ್ಲಿ ಡೌನ್ಲೋಡ್ ಮಾಡಿಕೊಂಡು ಇವುಗಳನ್ನು ಓದ್ಕೊಂಡು ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. ಇಫ್ ಯು ಲೈಕ್ ದ ವಿಡಿಯೋ, ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಟು ಗೆಟ್ ಮೋರ್ ವಿಡಿಯೋಸ್. ಥ್ಯಾಂಕ್ ಯು ಆಲ್.